ಈ ಬಾಟಲಿಯಲ್ಲಿ ಸಿಗೋ ಶುದ್ಧ ಆರೋಗ್ಯಕರ ಮಿನರಲ್ ವಾಟರ್ ಉತ್ಪಾದಿಸಬೇಕಾದ್ರೆ ದೊಡ್ಡ ದೊಡ್ಡ ಫ್ಯಾಕ್ಟರಿ ಬೇಕು, ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡಬೇಕು. ಆದರೆ ಈ ನೀರು ಕಳ್ಳರು ಬರೀ 100-200 ರೂಪಾಯಿ ಬಂಡವಾಳ ಹಾಕ್ಕೊಂಡು ಅದು ಹೇಗೆ ನಮ್ಮನ್ನ ಬಕ್ರಾ ಮಾಡ್ತಾರೆ ಗೊತ್ತಾ? ಗುಜರಿಗೆ ಬಿದ್ದ ಈ ಬಾಟಲಿಗಳನ್ನೊಮ್ಮೆ ಗಮನವಿಟ್ಟು ನೋಡಿ. ಇದು ನೀವೆಲ್ಲ ನೀರು ಕುಡಿದು ದಾಹ ತೀರಿಸಿಕೊಂಡ ಬಾಟಲಿಗಳು. ಇವು ಮುಂದೆ ರೀಸೈಕ್ಲಿಂಗ್ಗೆ ಹೋಗ್ತವೆ ಅಂತ ನೀವು ತಿಳ್ಕೊಂಡಿರಬಹುದಲ್ವಾ? ಖಂಡಿತ ಇಲ್ಲ ಸ್ವಾಮಿ. ಇವು ಮತ್ತೆ ನಿಮ್ಮದೇ ಬಾಯಾರಿಕೆ ತಣಿಸಲು ಮತ್ತೆ ರೀಪ್ಯಾಕ್ ಆಗಿ ಬರಬಹುದು. ಇದು ಹೇಗೆ ಅಂತೀರಾ? ಎಲ್ಲ ನಕಲಿ ಮಾಯೆ. ಈ ಮಾಯೆಯ ರಹಸ್ಯ ಬಿಡಿಸಲು ಕವರ್ ಸ್ಟೋರಿ ತಂಡ ನಿರಂತರ ಪ್ರಯತ್ನ ಮಾಡಿತು. ಎಡೆ ಬಿಡದೆ ಗಾಂಧಿನಗರದ ನಂಜುಂಡಸ್ವಾಮಿಯ ಬೆನ್ನು ಹತ್ತಿತು. ಅದ್ ಹೇಗೆ ಇವರು ನಕಲಿ ಮಿನರಲ್ ನೀರು ತಯಾರಿಸ್ತಾರೆ, ಅದ್ ಹೇಗೆ ಜನರಿಗೆ ಮೋಸ ಮಾಡ್ತಾರೆ ಅನ್ನೋದನ್ನ ತಿಳಿಯಲು ಹರಸಾಹಸ ಪಟ್ಟಿತು. ತಾತನಿಗೆ ದುಡ್ಡಿನಾಸೆ ತೋರಿಸಿ ಒಂದೊಂದೇ ರಹಸ್ಯನ ಬಯಲಿಗೆಳೆಯುತ್ತಾ ಹೋದೆವು. ಗುಜರಿ ಬಾಟಲಿಗೆ ಡಿಮ್ಯಾಂಡ್. ನಕಲಿ ಮಿನರಲ್ ನೀರು ತಯಾರಿಸೋ ಖದೀಮರ ಮೊದಲ ಟಾರ್ಗೆಟ್ಟೆ ಕುಡಿದು ಬಿಸಾಡಿದ ಬಾಟಲಿ. ಇವರು ಗುಜರಿಯವರಿಂದ ಇಂಥ ಬಾಟಲಿಗಳನ್ನ ಪಡೆದುಕೊಳ್ತಾರೆ. ಅದರಲ್ಲಿ ಚೆನ್ನಾಗಿರೋ ಬಾಟಲಿಗಳನ್ನ ಸಂಗ್ರಹಿಸಿ ಅದಕ್ಕೆ ಮಾಮೂಲಿ ನೀರು ತುಂಬಿಸಿ ಹೊಸ ರೂಪ ಕೊಟ್ಟು ಹೋಟೆಲ್, ಬಾರ್, ಬಸ್, ರೈಲ್ವೆ ನಿಲ್ದಾಣಗಳಲ್ಲಿ ಮಾರ್ತಾರೆ. ಈ ತಿಂಗಳ ಬಾಟ್ಲಿ ಇದೆಯಲ್ಲ, ಈ ಬಾಟ್ಲಿ ನಾನು ಸೆಕೆಂಡ್ ಹ್ಯಾಂಡ್ ಕಲೆಕ್ಷನ್ ನಾನೇ ಮಾಡ್ಕೊಡ್ತೀನಿ. ಇದೇನಂದ್ರೆ ಬಾರ್ ಕೋಡು ಅವು ಇವು 108 ಸಮಸ್ಯೆಗಳಿದೆ ಇದರಲ್ಲಿ. ಈ ಬಾಟ್ಲಿ ಇರುತ್ತೆ. ಈ ಬಾಟ್ಲಿ ಎಲ್ಲೆಲ್ಲಿ ಮಾರ್ತಾರೋ ಅಂದರೆ ಎಲ್ಲಿ ಯೂಸ್ ಮಾಡ್ತಾರೋ ಅದನ್ನ ನಾನು ಕಲೆಕ್ಷನ್ ಮಾಡ್ಕೊಡ್ತೀನಿ. ನೀವು ಈ ಕ್ಯಾಪನ್ನು ತೆಗಿತೀರಾ, ಈ ಸೀಲ ನೀರು ಹಾಕ್ಕೊಂಡು ಸೀಲ್ ಹಾಕ್ಕೊಳ್ತೀರಾ. ಇನ್ನು ಹೋಟೆಲು, ಬಾರ್ಗಳಲ್ಲಿ ಒಮ್ಮೆ ಬಳಸಿದ ಬಾಟಲಿಯನ್ನು 3-4 ಬಾರಿ ಬಳಸಿಕೊಳ್ಳಬಹುದು. ಇದು ಭಾರಿ ಲಾಭದಾಯಕ ಬಿಸ್ನೆಸ್ ಅಂತಾರೆ ತಾತ. ನಾನು ಹೇಳತ್ತ ಕೇಳವ, ಹೊಸದಾದ್ರೆ 4 ರೂಪಾಯಿ ಹೋಗ್ಬಿಡುತ್ತೆ, ಹಳೇದಾದ್ರೆ 2-2.5 ರೂಪಾಯಲ್ಲಿ ಮುಗಿದೋಗುತ್ತೆ. ನಿಮಗೆ ಯಾವ್ದು ಬೆನಿಫಿಟ್, ನಿಮಗೆ ಲಾಭ ನೋಡಿ. ಇದು ಯಾವ ಬಾಟ್ಲಿ ಅಂತ ಒಂದು ಅಂದಾಜು ಮಾಡಿ ಹೇಳಿ. ಈಗ ಲೇಬಲ್ ಇಲ್ವಲ್ಲ, ಹೇಳ್ರಿ ಯಾವ ಬಾಟ್ಲಿ ಅಂತ. ಯಾವ ಬಾಟ್ಲಿ ಅಂತ? ನೀನು ಕಿಂಗ್ ಫಿಶರ್ ಬಾಟ್ಲಿ. ನಕಲಿ ಬಾಟಲಿಗಳ ಉತ್ಪಾದನೆ. ಈ ನಕಲಿ ದುನಿಯಾದಲ್ಲಿ ಎಲ್ಲವೂ ನಕಲಿ ಸಿಗುತ್ತೆ. ಇನ್ನು ಬ್ರಾಂಡೆಡ್ ಬಾಟಲಿ ಅಂತ ಬಾಟಲಿಗಳನ್ನ ತಯಾರಿಸೋದೇನು ದೊಡ್ಡ ವಿಷಯ ಅಲ್ಲ ಬಿಡಿ ಅಂತಾರೆ ನಂಜುಂಡಿ ತಾತ. ಇಲ್ಲಿ ನನಗೆ ಡೇಟು, ಇಲ್ಲಿ ಸೀಲು. ಡೇಟ್ ಇಂದ ಬಿಡ ಮರೆ, ಅದು ಒಂದು 1000 ರೂಪಾಯಿ ಕೊಟ್ಬಿಟ್ರೆ ಅವ್ನು ನೀವು ಯಾವ ಡೇಟ್ ಹಿಂಗೆ ಅಂದ್ಬಿಟ್ಟು ಹಿಂಗಂದ್ರೆ ಹಿಡ್ಕೊಂಡ್ಬಿಡುತ್ತೆ, ಅದು ಮುಗಿದೋಯ್ತದು. ಅದು ಬಿಟ್ಟಾಕತ್ಲೆಗೆ ಅದು ಹಾಕ್ಸ್ಕೊಂಡು ಕೊಡ್ತೀರಾ ಅಥವಾ ನಾವೇ? ಅದು ಅಲ್ಲಿ ನೀವು ಯಾವತ್ತು ಮೇಡ್ ಮಾಡ್ತೀರಾ ಆವತ್ತಿಂದ ಅವತ್ತು ತಗೊಂಡು ನಮ್ಮ ಹತ್ರ ತಂದು ಕೊಡ್ತೀರಾ? ಅದು ನಾನು ತಂದು ಕೊಟ್ಬಿಡ್ತೀನಿ. ಅದೇನು ರೇಟ್ ಇದೆ ಅದು ಬಿಡಿ. ಯಾಕೆಂದ್ರೆ ಇದೆಲ್ಲ ಬಂದು ನಾವು ಪಬ್ಲಿಕಲ್ಲಿ ಮಾತಾಡೋದಿಲ್ಲ. ನಮಗೇನೋ ಬಂಡದ ಏರಿಯಾದ ಅದಕ್ಕೆ ಮಾತಾಡ್ತಾ ಇದ್ದೀವಿ. ಹಿಂಗಲ್ಲ. ದೇವರು ಈಗ CC ಕ್ಯಾಮ್ರಾ ಇದೆಯಲ್ಲ, ಅದು ದೇವರು 2ನೇ ಕಣ್ಣು. ಇದು ಡೂಪ್ಲಿಕೇಟ್ ಬಾಟ್ಲಿ. ಇದು ಡೂಪ್ಲಿಕೇಟ್ ಬಾಟ್ಲಿ ಪಕ್ಕ. ಈ ಲ್ಯಾಬಿಗೆ ಹಾಕಿ ಚೆಕ್ ಮಾಡ್ಬಿಡೋಣ. ಇದು ಡೂಪ್ಲಿಕೇಟಾ? ಅಪ್ಪಾಜಿ, ನಮಗೆ ಕೈಯಲ್ಲಿ ಹಿಡಿಬೇಕಾದ್ರೆ ಗೊತ್ತಾಗ್ತವೆ. ಇಲ್ಲಿ ನೋಡ್ರಿ, ಅವ್ರ ಕ್ವಾಲಿಟಿನೇ ಬೇರೆ ಇರ್ತವೆ. ಅಯ್ಯೋ ನೋಡ್ರಿ, ಇದು ಬರುತ್ತಲ್ಲ ಪೆನಾಯಿಲ್ ತುಂಬ ಬಾಟ್ಲಿ. ಇದು ಬ್ರ್ಯಾಂಡೆಡ್ ಕಂಪನಿ. ಇದು ಬಂದು ನಿಮಗೆ ಕಾಸ್ಟ್ಲಿ ಆಗ್ಬಿಡುತ್ತೆ. ಯಾಕೆಂದರೆ ಅವರು ಬ್ಲಾಕಲ್ಲಿ ಮಾಡೋದು. ಎಷ್ಟಾಗುತ್ತೆ? ಅದೊಂದು 4.5 ರೂಪಾಯಿ, 5 ರೂಪಾಯಿ ಹತ್ರ ಬಾಟ್ಲಿಗೆ. ಅಂದರೆ ವಿತ್ ಸೀಲ್ ಗೀಲ್ ಎಲ್ಲ ಬರುತ್ತೆ, ಲೇಬಲ್ ಎಲ್ಲ ಬರುತ್ತೆ. ನಕಲಿ ಸೀಲ್, ಸ್ಟಿಕ್ಕರ್. ನಕಲಿ ಬಾಟಲಿಯೇ ಸಿಗುತ್ತೆ ಅಂದ್ರೆ ಇನ್ನು ಸೀಲು, ಸ್ಟಿಕ್ಕರ್ ಸಿಗದೇ ಇರುತ್ತಾ ಹೇಳಿ? ಇವರಲ್ಲಿ ಬಾಟಲಿಗೆ ಸೀಲು ಹಾಕಿದಂತಿರೋ ಮುಚ್ಚಳಗಳು ಸಿಗ್ತವೆ, ಸ್ಟಿಕ್ಕರು ರೆಡಿ ಇರುತ್ತೆ ಅಂತೆ. ಅಮ್ಮ ಪ್ಲೈನ್ ಮುಚ್ಚಳ 75 ಪೈಸೆ ಬಿಟ್ಟಾಕ್ಬಿಡಿ. ಇದು 1.5 ರೂಪಾಯಿ. ಅದು 1.5 ರೂಪಾಯಿ ಕಂಪನಿದು, 1.5 ರೂಪಾಯಿ. ಓಕೆನಾ? ಈ ಹೆಸರಿಗೆ 1.5 ರೂಪಾಯಿ. ಇದು ಬಂದು ನಿಮಗೆ ಯಾವುದೇ ರೀತಿ ತೊಂದರೆಗಳು ಕೊಡಲ್ಲ. ಅದೇ ಮೇನ್. ಇಲ್ಲೀಗಲ್ ಇದು ಲೀಗಲ್. ಇದು ಯಾವ ರೀತಿ ತೊಂದರೆ ಕೊಡಲ್ಲ. ಆದರೆ ಅದ್ರ ಯಾವ್ದಕ್ಕೂ ಯೂಸ್ ಮಾಡ್ಬೋದಂದ್ರೆ ಬೈಲಿ ಅನ್ನೋ ಒಂದು ಕಂಪ್ನಿ. ಬೈಲಿ ಅಂತ ಒಂದು ಕಂಪ್ನಿ ಇದೆ. ಅದು ಬಿಟ್ರೆ ಒಂದು ರಾಯಲ್ ಬ್ಲೂ ಇದೆ, ಮತ್ತೆ ಅರಿಸ್ಟೋಕ್ರಾಟ್ ಅಂತ ಒಂದಿದೆ. ಒಂದು ಹೆಚ್ಚು ಕಡಿಮೆ 20 ಕಂಪ್ನಿಗಳಿದಾವೆ. 20 ಕಂಪ್ನಿಗಳ ಮುಚ್ಚಳದಲ್ಲಿ ಯಾವುದು ಕಾಂಪ್ಲಿಕೇಟ್ ಬರಲ್ಲ. ನಿಮಗೆ ಅದು ರಿಸ್ಕೇ ಬರಲ್ಲ. ಕಾರಣ ಏನಂದ್ರೆ ಆ ಬಾಟ್ಲಿ, ಹಳೆ ಬಾಟ್ಲಿ ಯೂಸ್ ಮಾಡಿದಾಗ ನಿಮಗೆ ರಿಸ್ಕೇ ಅಲ್ಲ.
ಆದರೆ ಈ ಬಾಟ್ಲಿ ತಗೊಂಡ್ರೆ ನಿಮಗೇನಾಗುತ್ತೆ ಅಂದರೆ 1 ಲೀಟ್ರ್ ಬಾಟ್ಲಿ ತಗೊಂಡಾಗ ಹೆಚ್ಚು ಕಡಿಮೆ 3.5 ರೂಪಾಯಿ ಕಡಿಮೆ ಕೊಡಲ್ಲ ಅಂತಾರೆ ಅವರು. ಈ ರೀತಿ ಎಲ್ಲವೂ ಇರ್ತಾವಮ್ಮ. ಈ ಹೆಸರಿರೋವೆಲ್ಲ 1.5 ರೂಪಾಯಿ ಲೆಕ್ಕ ಇಟ್ಕೊಂಡ್ಬಿಡಿ. ಗೊತ್ತಾಯ್ತು. ಆದರೆ ಇದು ಬಲ್ಕ್ ಲಾಟೇ ತಗೋಬೇಕು, ಕಡಿಮೆ ಕೊಡಲ್ಲ. ಕಾರಣ ಏನಂದರೆ ಅವ್ರು ರಾತ್ರಿ ಅವ್ಯವಹಾರ ಮಾಡೋದು. ದಯವಿಟ್ಟು ನೀವು ಬೇಜಾರು ಮಾಡ್ಕೊಬೇಡಮ್ಮ, ಇವೆಲ್ಲ ಬಂದು ಇಲ್ಲಿಗಲ್, ನೀವು ಸೇಫ್ಟಿ ಆಗಬೇಕು. ಆದರೆ ಇದರಲ್ಲಿ ಒಂದು ಕಂಡೀಷನ್ ಏನಂದರೆ ಬಾಟ್ಲಿ ನೀವು ಜೋಡಿಸ್ಕೊಳ್ಳೋ ಕೆಪಾಸಿಟಿ ಇದ್ದರೆ ಹಳೆ ಬಾಟ್ಲಿ ನೀವು ಜೋಡಿಸ್ಕೊಳ್ಳಿ, ಇಲ್ಲ ನಾನು ತಂದು ಕೊಡ್ತೀನಿ. ನಾವು ನಂಜುಂಡಸ್ವಾಮಿ ಬಾಯಿಂದ ಸಾಕಷ್ಟು ಮಾಹಿತಿ ಸಂಗ್ರಹಿಸಿದೆವು. ಆದರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಪ್ರಯೋಗ ಮಾಡಿಸ್ಬೇಕು ತಾನೆ. ಅದಕ್ಕಾಗಿ ನಾವು ಒಂದು ಉಪಾಯ ಹೂಡಿದೆವು. ನಮ್ಮ ಬಲೆಗೆ ಬಿದ್ದ ನಂಜುಂಡಸ್ವಾಮಿ ಒಂದಿಷ್ಟು ಬಾಟಲಿ ಹಾಗೂ ಸೀಲ್ ತೆಗೆದುಕೊಂಡು ಬಂದ್ರು. ನಮ್ಮ ಮುಂದೆ ನಕಲಿ ನೀರು ತಯಾರಿಸೋ ಪ್ರಯೋಗಾಲಯವನ್ನೇ ತೆರೆದಿಟ್ರು. ಅಬ್ಬಬ್ಬಾ, ಎಷ್ಟು ಸುಲಭವಾಗಿ ಬ್ರಾಂಡೆಡ್ ನೀರು ನಕಲಿ ಆಯ್ತು ನೋಡಿ. ಬಾಟಲಿ ನೀರಿಗೆ 3 ರೂಪಾಯಿ. ಬ್ರಾಂಡೆಡ್ ಮಿನರಲ್ ನೀರು ತಯಾರಿಸಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡಬೇಕು. ಆದ್ರೆ ಈ ಖದೀಮರು ಬರೀ 3 ರೂಪಾಯಿಗೆ 1 ಬಾಟಲಿ ನೀರು ತಯಾರಿಸ್ತಾರಂತೆ. ಇದು ಮಾರಿದ್ರೆ ಹಳೆ ಬಾಟ್ಲಿ ಯೂಸ್ ಮಾಡ್ಕೊಂಡಾಗ ನೋಡಪ್ಪ, ನಿಮಗೆ ನನ್ನ ಅಂದಾಜು 1.5 ರೂಪಾಯಿ ಬಾಟ್ಲಿಗೆ ಬಂದು ಡೆಲಿವರಿ ಸಿಗ್ಬೋದು ನಿಮಗೆ. ಯಾರು ಹಳೆ ಬಾಟ್ಲಿ ಅಮ್ಮ 1.5 ರೂಪಾಯಿ ಮುಚ್ಚಲ 3 ರೂಪಾಯಿ ಆಗುತ್ತೆ. ನೀರು ತುಂಬೋದಕ್ಕೆ ಕೇವಲ 10 ರಿಂದ 15 ಪೈಸೆ 1 ಲೀಟ್ರ್ ನೀರಿಗೆ. ಆಯಿತಾ, ನಿಮಗೆ ನನ್ನ ಅಂದಾಜು 3.5 ರೂಪಾಯಿಗೆ ಆಗ್ಬಿಡುತ್ತೆ. ಆದರೆ ಆ ಬಾಟ್ಲಿ ಒಂದು 3 ಸಲ 4 ಸಲ ಯೂಸ್ ಮಾಡ್ಬೋದು, ಅದ್ರ ಮೇಲೆ ಯೂಸ್ ಮಾಡಬಾರ್ದು. ಇವರು ಈ ನಕಲಿ ದಂಧೆಯಿಂದ ಭರ್ಜರಿ ಹಣ ಗಳಿಸ್ತಾರೆ. ಸರ್ಕಾರಕ್ಕೆ ತೆರಿಗೆ ವಂಚಿಸಿ ಭಾರೀ ಮೋಸ ಮಾಡ್ತಿದ್ದಾರೆ. ಆದ್ರೆ ನಮ್ಮ ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ಮಾತ್ರ ಇದರ ಮಾಹಿತಿಯೇ ಇಲ್ಲ ಪಾಪ. ನಿಮ್ಗೊಂದು ಇಂಪಾರ್ಟೆಂಟ್ ವಿಚಾರ ಹೇಳಲೇಬೇಕು. ಈ ನಕಲಿ ಕೋರರ ಕೈಯಲ್ಲಿ ವಾಟರ್ ಜೊತೆಗೆ ಕ್ವಾರ್ಟರ್ ಕೂಡ ನಕಲಿ ಆಗುತ್ತೆ ಗೊತ್ತಾ? ನಿಮಗೆ ಇಂಟು ಶರ್ಲಿ ಸ್ಟ್ರಾಂಗ್ ಆಗುತ್ತೆ, ಪ್ರೀಮಿಯಮ್ ಇದೆ, ಬ್ಲೂ ಇದೆ, 3 ಕಲರ್ ಪೇಪರ್ ಬರುತ್ತೆ ಅಲ್ವಾ. ಅದ್ಯಾವುದು ವೈಟ್ ಪೇಪರ್ ಅಂತಾರೆ.